ನಮ್ಮ ಸಂಸ್ಥೆಯ ಹಿರಿಯ ಸದಸ್ಯರಿದ್ದೀರಿ ತಾವು. ಬೆಳಗ್ಗೆಯಿಂದ ನಮ್ಮ ಈ ಕಾರ್ಯಕ್ರಮದಲ್ಲಿ ಬಹಳ ಆಸಕ್ತಿಯಿಂದ ಮುಂದೆ ಕೂತ್ಕೊಂಡು ಕೇಳಿಸ್ಕೊಂಡಿದ್ದೀರಿ. ಏನ್ ಅನಿಸ್ತಾ ಇದೆ ಸರ್ ಈ ಪ್ರೋಗ್ರಾಮ್ ಬಗ್ಗೆ? ನಾವು ಇವಾಗ ಹೊಸತನಕ್ಕೆ ಕಾಲಿಡ್ತಾ ಇದ್ದೇವೆ. ಇದೆಲ್ಲ ಬೇಕಾಗಿದೆ ನಮಗೆ. ಯಾಕಂದರೆ ಈಗಿನ ಪೀಳಿಗೆಯವರು ಯಾವ ಥರ ಮುಂದೆ ಬರಲಿಕ್ಕೆ ಅವರಿಗೆ ಚಾನ್ಸಸ್ ಇದೆ, ಎಲ್ಲೆಲ್ಲಿ ಅವಕಾಶ ಇದೆ, ಆ ಅವಕಾಶವನ್ನು ನಾವು ಹೇಗೆ ಉಪಯೋಗಿಸ್ಕೊಳ್ಬೋದು, ಹೇಗೆ ತಗೋಬಹುದು, ಇದು ನಮಗೆ ಯಾರು ಸಿಗುತ್ತೆ ಅನ್ನುವಂಥ ಒಂದು ಹೊಸ ಜಗತ್ತಿಗೆ ನಾವು ಕಾಲಿಡ್ತಾ ಇದ್ದೇವೆ. ಇದು ಒಳ್ಳೆ ಪ್ರೋಗ್ರಾಮ್, ಒಳ್ಳೆಯದಾಗಲಿ. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಹೇಗೆ ಮಕ್ಕಳು ಆ ಸ್ಪರ್ಧೆ ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದೀರಿ. ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಿದ್ರೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಹೇಳಿ ಸರ್, ನಮ್ಮ ಕಾರ್ಯಕ್ರಮದ ಬಗ್ಗೆ. ಕಾರ್ಯಕ್ರಮ ಉತ್ತಮವಾಗಿ ಬಂದಿದೆ. ಸಂಘದ ಚೊಚ್ಚಲ ಕಾರ್ಯಕ್ರಮ, ಶಿಕ್ಷಣದ ಪರವಾಗಿ ಇದು ಚೊಚ್ಚಲ ಕಾರ್ಯಕ್ರಮ. ಈ ರೀತಿಯ ಕಾರ್ಯಕ್ರಮಗಳನ್ನು ಬರಬೇಕಾಗಿದೆ. ಇದರಿಂದಾಗಿ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಬಹಳ ಸಹಾಯ ಆಗಬೇಕು. ಹೊಸ ಒಂದು ಆಯಾಮದಲ್ಲಿ ನಾವು ಹೋಗ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಯಶಸ್ಸು ಕೋರಿ ಉತ್ತಮವಾದ ಕಾರ್ಯಕ್ರಮವನ್ನು ಕೊಟ್ಟಿದ್ದೀನಿ ಅಂತ ಹೇಳ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಸರ್. ಸುರೇಶ್ ಸರ್, ಹೇಗೆ ಅನಿಸ್ತಾ ಇದೆ ಕಾರ್ಯಕ್ರಮ? ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಕಾಲದಲ್ಲಿ SLCಯಲ್ಲಿ ಫಸ್ಟ್ ಕ್ಲಾಸ್ ಬಂದ ಅಂದರೆ ಅದೊಂದು ದೊಡ್ಡ ವಿಷಯ. ಈಗಿನ ಮಕ್ಕಳಿಗೆ 95% ಬಂದ್ರೂ ಕಮ್ಮಿ ಅನ್ನೋದಿದೆ. ಇದು ಇವ್ಯಾಲ್ಯೂಯೇಷನ್. ಈ ಇವ್ಯಾಲ್ಯೂಯೇಷನ್ನಿಗೆ ನಮ್ಮ ಜನ್ರೇಷನ್ನ ತಯಾರು ಮಾಡೋ ಒಂದು ಜವಾಬ್ದಾರಿ ನಮ್ಮಲ್ಲಿದೆ. ಆ ಜವಾಬ್ದಾರಿಯನ್ನು ನಮ್ಮ ಸಮಿತಿ ರೆಕಗ್ನೈಸ್ ಮಾಡಿದೆ. ಅದಕ್ಕಾಗಿ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಈ ಥರ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇನ್ನು ಮುಂದೆನೂ ನಾವು ಹೇಗೆ ಇವ್ಯಾಲ್ಯೂಯೇಟ್ ಆಗ್ತಿದ್ವಿ ಆ ಥರ ಪ್ರೋಗ್ರಾಮ್ ಮಾಡಿ ನಮ್ಮ ಸಮಾಜ ಬಂದವರಿಗೆ ಹೆಲ್ಪ್ ಆಗಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡ್ಬಿಟ್ಟು ನಾವು ಕೆಲಸ ಮಾಡಬೇಕು ಅನ್ನೋ ಒಂದು ದೃಢ ಸಂಕಲ್ಪ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಒಟ್ಟಾರೆ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಇದೊಂದು ಒಳ್ಳೆ ಕಾರ್ಯಕ್ರಮ ಅಂತ ಅನ್ಸುತ್ತಾ ನಿಮಗೆ? ನಿಜವಾಗಿಯೂ ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆ ಇನ್ಪುಟ್ ಕೊಟ್ಟಿದ್ದೀವಿ. ಅವರಿಗೆ ಹೊಸ ರೀತಿ ಯೋಚನೆ ಮಾಡೋ ಒಂದು ಥಿಂಕಿಂಗ್ ಪ್ರೋಸೆಸ್ ಅನ್ನ ನಾವು ಇದು ಮಾಡಿದ್ದೀವಿ. ಸ್ಟೂಡೆಂಟ್ಸ್ಗೆ ಮಾತ್ರ ಅಲ್ಲ, ಅವರ ಪೇರೆಂಟ್ಸ್ಗಳಿಗೂ ಒಂದು ಥಿಂಕಿಂಗ್ ಪ್ರೋಸೆಸ್ ಅನ್ನ ಹೀಗೂ ಯೋಚನೆ ಮಾಡ್ಬೋದು, ಈ ಥರನೂ ಉಂಟು ಅನ್ನೋ ಒಂದು ಕಲ್ಪನೆಯನ್ನು ನಾವು ಹುಟ್ಟುಹಾಕೋದಕ್ಕೆ ರೆಡಿ ಮಾಡಿದ್ದೀವಿ. ಈ ಬಗ್ಗೆ ನಾವೆಲ್ಲರೂ ಸಮಿತಿಯವರಿಗೂ ಅಭಿನಂದನೆ ಸಲ್ಲಿಸಲೇಬೇಕು ಅನ್ನಿಸ್ತದೆ. ಈ ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣ ತೃಪ್ತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೀವು? ದೃಢವಾಗಿ ಹೇಳ್ಬೋದು. ಥ್ಯಾಂಕ್ ಯು. ತುಂಬಾ ಅನುಕೂಲ ಆಗಿದೆ. ಥ್ಯಾಂಕ್ ಯು ಸೊ ಮಚ್. ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ಬಹಳಷ್ಟು ಪ್ರೋತ್ಸಾಹವನ್ನು ತಾವು ಕೊಟ್ಟಿದ್ದೀರಿ. ಸಮಿತಿಯ ಒಳಗಡೆ ಇರಲಿ ಹೊರಗಡೆ ಇರಲಿ, ನಾವು ಯಾವುದೇ ಕಾರ್ಯಕ್ರಮವನ್ನ ಮಾಡ್ತೀವಿ ಅಂತೇಳಿ ನಿಮ್ಮ ಹತ್ರ ಬಂದಾಗ ಸಂಪೂರ್ಣ ಸಹಕಾರವನ್ನ ಕೊಟ್ಟಿದ್ದೀರಿ. ಇವತ್ತಿನ ಕಾರ್ಯಕ್ರಮಕ್ಕೂ ಕೂಡ ದೊಡ್ಡ ಮಟ್ಟದ ಪ್ರಾಯೋಜಕತ್ವ ನಮಗೆ ಕೊಟ್ಟಿದ್ದೀರಿ. ನಿಮ್ಮಂತವರ ಸಹಕಾರದಿಂದಲೇ ಇಂಥ ಕಾರ್ಯಕ್ರಮಗಳು ಸಂಘ ಸಂಸ್ಥೆಗಳು ಮಾಡ್ಲಿಕ್ಕಾಗ್ತದೆ. ತಾವು ಸಹಕಾರ ಅಷ್ಟೇ ಅಲ್ಲ, ಏನ್ ಆಗ್ತಾ ಇದೆ ಕಾರ್ಯಕ್ರಮದಲ್ಲಿ, ಏನೇನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ಲಿಕ್ಕೆ ಸಪತ್ನೀಕರಾಗಿ ಬಂದಿದ್ದೀರಿ. ಕಾರ್ಯಕ್ರಮವನ್ನು ನೋಡಿದ್ದೀರಿ, ಕೇಳಿದ್ದೀರಿ, ಅನುಭವಿಸಿದಿರಿ. ನಿಮ್ಮ ಅಭಿಪ್ರಾಯ ಏನು ಸರ್? ಸಾಕಷ್ಟು ಅಡೆತಡೆಗಳಿದ್ರೂ ಕೂಡ ತುಂಬ ಅಭೂತಪೂರ್ವ ಯಶಸ್ಸಿನೊಂದಿಗೆ ಇದನ್ನು ಮಾಡ್ತಾ ಇದ್ದೀರಿ. ತುಂಬ ಒಳ್ಳೆ ಕೆಲಸ. ತುಂಬ ಜನ ತೊಂದರೆ ಕೊಡೋರು ತುಂಬ ಜನ ಇದ್ದಾರೆ. ಅದು ಕೂಡ ಒಳ್ಳೆ ಕೆಲಸ ಮಾಡೋರಿಗೆ ಸಹಕಾರ ಕೊಡೋರು ಅದು 10 ಪಟ್ಟಿದ್ದಾರೆ. ಹಾಗೆ ಇಲ್ಲಿ ಕೂಡ SLC ನಂತರ ಎಷ್ಟೋ ಮಕ್ಕಳಿಗೆ ಏನು ಮಾಡಬೇಕನ್ನೋದೇ ಗೊತ್ತಿರೋದಿಲ್ಲ. ಖಂಡಿತ ಅವರೊಂದು ಕತ್ತಲಲ್ಲಿರ್ತಾರೆ. ಅದೊಂದು ಸಣ್ಣ ದೀಪ ಹಚ್ಚುವಂಥ ಕೆಲಸ ಇದು ಮುಂದುವರಿಲಿ. ಈ ಥರದ್ದು 16 ಕಾರ್ಯಕ್ರಮಗಳು ನಡೀಲಿ. ಇಷ್ಟು ವರ್ಷ ನೀವೇನು ಕಾರ್ಯಕ್ರಮಗಳು ಮಾಡಿದ್ದೀರಿ ಅದೆಲ್ಲ ಒಂದು ತೂಕ, ಆದರೆ ಇದ್ರದ್ದೇ ಒಂದು ತೂಕ. ಹಾಗಾಗಿ ಮಕ್ಕಳಿಗೆ ಭವಿಷ್ಯ ಕಟ್ಕೊಡೋಂಥದ್ದು ನಮ್ಮೆಲ್ಲರ ಕರ್ತವ್ಯ. ಇದಕ್ಕೆ ಮುಂದೂ ಕೂಡ ನನ್ನ ಸಹಕಾರ ಯಾವತ್ತೂ ಇರುತ್ತೆ. ಇದೇ ರೀತಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಹೋಗಿ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಬಹಳ ದಿನಗಳಿಂದ ಒಂದು ಕನಸನ್ನು ಕಂಡಿದ್ದೀರಿ. ಈ ಸೋಮಕ್ಷತ್ರಿಯ ಗಾಣಿಗ ಸಮಾಜ ಬೆಂಗಳೂರು ಇದರ ವತಿಯಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಬೇಕು, ಅವರ ಭವಿಷ್ಯ ಒಳ್ಳೇದಾಗ್ಲಿಕ್ಕೆ ನಮ್ಮ ಸಂಸ್ಥೆಯಿಂದ ಏನಾದರೂ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶಿಕ್ಷಣ ಸಮಿತಿಯ ವತಿಯಿಂದ ತಾವೆಲ್ಲರೂ ಕೂಡ ಕಷ್ಟಪಟ್ಟು ಹಲವಾರು ದಿನಗಳಿಂದ, ಇನ್ನೂ ಕೆಲವರಿದ್ದಾರೆ, ಈಗ ನಾವು ಮುಖ ತೋರಿಸ್ತಾ ಇರೋದು ಕೆಲವರದು ಮಾತ್ರ, ಇನ್ನೂ ಕೆಲವರು ಆಯಾ ಕೆಲಸಗಳಲ್ಲಿ ಅವರು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ 9 ಗಂಟೆಯಿಂದ ಆರಂಭ ಆಗಿ ಇಷ್ಟೊತ್ತು ತನಕ ಒಂದು ಸೆಷನ್ ಅಂದ್ರೆ ಬೆಳಿಗ್ಗೆಯ ಕಾರ್ಯಕ್ರಮ ಮುಗ್ದಿದೆ. ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಯನ್ನ ನಮ್ಮ ಜೊತೆ ಹಂಚಿಕೊಳ್ಬೇಕು. ಏನು ಅನಿಸ್ತಾ ಇದೆ? ನೀವು ಸಂಘದ ಒಂದು ಟೀಮ್ ವರ್ಕ್ ಇಡೀ ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ತಿಂಗಳಾನುಗಟ್ಲೆ ಇದ್ರ ಹಿಂದೆ ತಿಂಗಳಾನುಗಟ್ಲೆ ನಿಮ್ಮ ಶ್ರಮ ಇದೆ. ಅಲ್ಟಿಮೇಟ್ ಆಗಿ ಒಂದು ಕಾರ್ಯಕ್ರಮ ಯಶಸ್ವಿಗೊಂಡಾಗ ಇವತ್ತು ನಮ್ಮ ಜೊತೆ ಮಾತಾಡ್ತಾ ಎಲ್ಲ ಪೇರೆಂಟ್ಸು ಮತ್ತೆ ಎಲ್ಲ ಸ್ಟೂಡೆಂಟ್ಸು ಬಹಳ ಸಂತೋಷವನ್ನು ವ್ಯಕ್ತಪಡಿಸಿದ್ರು. ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ನಾವು ಟೋಟಲ್ ಕನ್ಫ್ಯೂಷನ್ ಅಲ್ಲಿ ಒಳಗಡೆ ಬಂದಿದ್ದೀವಿ. ಊಟ ಮಾಡ್ಲಿಕ್ಕೆ ಹೊರಗಡೆ ಹೋಗುವಾಗ
ನಮ್ಮ ಸಂದೇಹ ಎಲ್ಲ ಪರಿಹಾರ ಆಗಿ ಏನು ಮಾಡಬೇಕು ಅನ್ನುವಂಥದ್ದು ನಮ್ಗೆ ಗೊತ್ತಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೋಡಿದಾಗ ನಿಮ್ಗೇನ್ ಅನ್ಸುತ್ತೆ ಈ ಕಾರ್ಯಕ್ರಮದ ಬಗ್ಗೆ? ನಿಮ್ಮ ತಯಾರಿ ಹೇಗಿತ್ತು? ಟೋಟಲ್ ಔಟ್ಪುಟ್ ಅಥವಾ ಔಟ್ಕಮ್ ಒಳ್ಳೇದು ಅಂತ ಬಂದಾಗ ನಿಮಗೆ ಯಾವ ರೀತಿ ಫೀಲ್ ಆಗ್ತಾ ಇದೆ? ಅಧ್ಯಕ್ಷರ ಬಗ್ಗೆ ಏನ್ ಹೇಳ್ತೀರಿ? ಅಧ್ಯಕ್ಷರು ಏನು ಹೇಳೋದಂದ್ರೆ ಇದು ಭಾಳ ಖುಷಿಯಾದ ವಿಚಾರ. ನಮ್ಮ ಸಮಾಜ ಈ ಥರದ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡಬೇಕನ್ನ ನನ್ನ ಆಸೆ, ನನ್ನ ಕನಸು. ಈ ಮಕ್ಕಳಿಗೆ ಮಾಹಿತಿ ಕೊಡುವಂಥ ಕಾರ್ಯಕ್ರಮ ಇದೆಯಲ್ಲ, ನಿಜವಾಗಲೂ ಭಾಳ ಅದ್ಭುತವಾದಂಥ ಕಾರ್ಯಕ್ರಮ. ಇದು ಬರೀ ಬೆಂಗಳೂರಿಗೆ ಸೀಮಿತ ಆಗಬಾರ್ದು. ಇದು ನಮ್ಮ ಬಾರ್ಕೂರು, ಕುಂದಾಪುರ, ಮುಂಬೈ ಇಂಥ ಒಂದು ಕ್ಷೇತ್ರದಲ್ಲೂ ಈ ಥರ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನನ್ನ ಆಸೆ. ಯಾಕಂತ ಹೇಳಿದ್ರೆ ಈ ಮಕ್ಕಳು, ನಮ್ಮ ಸಮಾಜದ ಮಕ್ಕಳು ಭಾಳ ಎತ್ತರಕ್ಕೆ ಬೆಳಿಬೇಕು. IAS, IPS ಅವೆಲ್ಲ ಆಗಬೇಕು. ಇವೆಲ್ಲ ಕನಸು. ಎಲ್ಲೋ ನಿಂತ್ಕೊಂಡು ನಮ್ಮ ಸಮಾಜದವರು IPS, IAS ಆಗಿಲ್ಲ ಅಂತ ನಾವು ಹೇಳೋದಲ್ಲ, ಅವರಿಗೆ ಪ್ರೋತ್ಸಾಹ ಕೊಡಬೇಕು ಇಂಥ ಒಂದು ಸಮಾಜ ಮುಖೇನ. ಇದು ನಿಜವಾಗ್ಲೂ ಬೆಂಗಳೂರಲ್ಲಿ ಮಾಡಿದಂಥ ಈ ಕಾರ್ಯಕ್ರಮ ಮುಂದಿನ ಜನಾಂಗಕ್ಕೆ ಎಲ್ಲ ಕ್ಷೇತ್ರಕ್ಕೂ ಇದು ಹರಡಲಿ, ಉತ್ತಮ ರೀತಿಯಾದಂಥ ಈ ಕಾರ್ಯಕ್ರಮ ಮುಂದೆ ಮಾಡಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗೌರವಾಧ್ಯಕ್ಷರೇ, ನಿಮ್ಮ ಆಡಳಿತ ಅವಧಿಯಲ್ಲಿ ಗೌರವಾಧ್ಯಕ್ಷರಾಗಿ ಇದು ಫಸ್ಟ್ ಟರ್ಮ್ ಆರೋಗ್ಯ ಶಿಬಿರದ ನಂತರ ಒಂದು ಶಿಕ್ಷಣ ಶಿಬಿರದ ಕಾರ್ಯಕ್ರಮವನ್ನ ಈ ರೀತಿ, ಅಂದ್ರೆ ಮಕ್ಕಳು ಎಷ್ಟು ಇಷ್ಟಪಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರ ಮಾತುಗಳನ್ನ ತಾವು ಕೇಳಿಸ್ಕೊಂಡಿದ್ದೀರಿ. ನಿಮಗೇನು ಅನಿಸ್ತದೆ ಈ ಕಾರ್ಯಕ್ರಮದ ಬಗ್ಗೆ? ನಿಮಗೆ ಯಾವ ರೀತಿ ಫೀಲ್ ಆಗಿದೆ? ಮೊದಲ ಬಾರಿಗೆ ನಮ್ಮ ಸಂಘದಲ್ಲಿ ಕುಮಾರ್ ಅವರು ಒಂದು ಸದಸ್ಯರಾಗಿ ಬಂದರು. ಅವರ ಈ ಯೋಜನೆ ಬಹಳ ಉತ್ತಮವಾಗಿ ಸಂಘದಲ್ಲಿ ಫಸ್ಟ್ ಟೈಮ್ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇಡೀ ನಮ್ಮ ಸಂಘಕ್ಕೆ ಒಂದು ಖುಷಿ ತಂದಿದೆ. ಹಾಗೆ ಹೇಳಬೇಕಂತಂದರೆ ಶರತ್ ಅಯ್ಯರ್ ಅವರು ಒಂದು ತಿಳುವಳಿಕೆಯನ್ನು ಹೇಗೆ ಹೇಳಿದರು ಅಂತ ಹೇಳಿದ್ರೆ, ಅವರು ಇಂಗ್ಲೀಷ್ನಲ್ಲಿ ಸಾಕಷ್ಟು ಹೇಳಿದ್ರು, ಆದರೂ ನಮಗೆಲ್ಲ ಇಂಗ್ಲೀಷ್ ಬರಲ್ಲ. ಬಾರದೆ ಇರುವವರಿಗೂ ಅರ್ಥ ಆಗೋ ಥರ ಉತ್ತಮ ರೀತಿಯಲ್ಲಿ ಒಂದು ಸಲಹೆಯನ್ನು ಎಲ್ಲರಿಗೂ ಮನದಟ್ಟಾಗುವ ಥರ ಎಕ್ಸ್ಪ್ಲೇ ಮಾಡಿದ್ರು. ಅದು ಮಾಡಿದ್ದು ಭಾಳ ನೋಡಲಿಕ್ಕೆ ಖುಷಿಯಾಗಿತ್ತು. ಎಲ್ಲರಿಗೂ ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿಯು ಪ್ರತಿಯೊಬ್ಬರಿಗೂ ಬಂತು. ಅದೇ ರೀತಿ ಕುಮಾರ್ ಅವರು ಕೂಡ ಭಾಳ ಚೆನ್ನಾಗಿ ಈ ಮಕ್ಕಳಿಗೆ ತಿಳಿಯುವಂಥ ಒಂದು ಅಂಶವನ್ನು ಎಲ್ಲ ತಿಳಿಸಿಕೊಟ್ಟಿದ್ರು. ಅಂದರೆ ಯಾವ ರೀತಿ ಓದಿ ಒಂದು ಲೆವೆಲಿಗೆ ಬಂದಾಗ, ಒಂದು ಹೊಸದಾಗಿ ಕಾಲೇಜು ಇಂಜಿನಿಯರಿಂಗ್ ಸೇರುವಾಗ ಸಬ್ಜೆಕ್ಟ್ಗಳಿರ್ತವೆ, 1, 2, 3, 4 ಅದರಲ್ಲಿ ಎಲ್ಲ ಸಬ್ಜೆಕ್ಟಿಗೂ ಒಂದು ವ್ಯಾಲ್ಯೂ ಇದೆ ಅನ್ನೋದನ್ನು ಅವರು ಶರತ್ ಅಯ್ಯರ್ ತೋರಿಸ್ಕೊಟ್ಟಿದ್ದಾರೆ. ಯಾವುದನ್ನು ಕಳಪೆ ಇಲ್ಲ, ನಾವು ಎಲ್ಲದನ್ನು ಬಳಸ್ಕೋಬೇಕು. ಇದು ಹೆಚ್ಚು ಇದು ಕಡಿಮೆ ಅನ್ನೋ ಭಾಗ ಇರಬಾರ್ದು, ಎಲ್ಲದನ್ನು ನಾವು ಉಪಯೋಗಿಸ್ಬೇಕನ್ನುವ ಅಂತ ಈ ಕಾರ್ಯಕ್ರಮದಲ್ಲಿ ಮನದಟ್ಟಾಗಿದೆ ಎಲ್ಲರಿಗೂ. ಯಾವುದೋ ಇದರಲ್ಲಿ ಕಳಪೆ ಇಲ್ಲ ಅನ್ನೋದು. ಹಾಗಾಗಿ ಇಂಥ ಕಾರ್ಯಕ್ರಮ ನಮ್ಮ ಸಂಘದಲ್ಲಿ ಮೊದಲ ಸಮಯಕ್ಕೆ ಇದು ಮಾಡಿದಾಗ ತುಂಬ ನಮ್ಮ ಸಂಘಕ್ಕೆ ಭಾಳ ಒಂದು ಒಳ್ಳೆ ಉತ್ತಮ ಕೆಲಸ ಮಾಡಿದ್ದಾರಂತ ಒಂದು ಕೀರ್ತಿ ಬರ್ಬೋದು. ಹಾಗೆ ಮುಂದೆ ಇದನ್ನು ನಾವು ಹಮ್ಮಿಕೊಂಡಿದ್ರೆ ಇದ್ರ 3 ಪಟ್ಟು ಜನ ನಮ್ಮ ಹುಡುಗರು ಬರ್ಬೋದು ಅನ್ನೋ ಅನಿಸಿಕೆ ನನಗನ್ನಿಸ್ತು. ಇದು ಹೇಳಿ ನಮ್ಮ ಸಂತೋಷವನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ತುಂಬಾ ಸಂತೋಷ. ಮೊದಲ ಬಾರಿಗೆ ಶಿಕ್ಷಣ ಸಮಿತಿ ಅಥವಾ ನಾವು ಶಾರದಾ ಸಮಿತಿ ಅಂತ ಕರಿತೇವೆ ನಮ್ಮ ಸಂಸ್ಥೆಯಲ್ಲಿ, ಶಾರದಾ ಸಮಿತಿಯ ಸಂಚಾಲಕರಾಗಿ ಹಾಗೂ ಒಂದು ಆರೋಗ್ಯ ಸಮಿತಿ ಅಂತ ಹೇಳಿ ಒಂದು ಉಪಸಮಿತಿಯನ್ನು ಮಾಡಿ ಅವೆರಡೂ ಸಮಿತಿಯ ಸಂಚಾಲಕರನ್ನಾಗಿ ಸಂತೋಷ್ ಕೋಡಿ ಈ ಬಾರಿಯ ಅಂದ್ರೆ ಕಳೆದ 1 ವರ್ಷದ ಹಿಂದೆ ಆಯ್ಕೆಯಾಗಿರ್ತಾರೆ. ತಮ್ಮ ಈ ಸಂಚಾಲಕತ್ವದ ಅವಧಿಯಲ್ಲಿ ಇದು 2ನೇ ಕಾರ್ಯಕ್ರಮ ಅಂತ ಅನ್ಕೊಳ್ತೇನೆ. ಮೊದಲಿಗೊಂದು ಯಶಸ್ವಿಯಾದಂಥ ಆರೋಗ್ಯ ಶಿಬಿರವನ್ನು ಮಾಡಿದ್ರಿ, ಇವತ್ತು ಶಿಕ್ಷಣ ಶಿಬಿರವನ್ನ ಮಾಡಿ ಒಳ್ಳೆ ಉತ್ತಮವಾದಂಥ ಕಾರ್ಯಕ್ರಮವನ್ನು ಸಂಘಟಿಸಿದ್ದೀರಿ. ಈ ಬಗ್ಗೆ ಅಧ್ಯಕ್ಷರು, ಗೌರವಾಧ್ಯಕ್ಷರು, ಕಾರ್ಯದರ್ಶಿಗಳು, ಸಹ ಕಾರ್ಯದರ್ಶಿಗಳು, ಬೇರೆ ಬೇರೆ ವಿವಿಧ ಕಾರ್ಯದರ್ಶಿಗಳು ಮತ್ತು ಎಲ್ಲ ಆಡಳಿತ ಮಂಡಳಿಯ ಸದಸ್ಯರ ಸಹಕಾರದಿಂದ ಇಂಥ ಒಂದು 2ನೇ ನಿಮ್ಮ ಅವಧಿಯಲ್ಲಿ 2ನೇ ಯಶಸ್ವಿ ಕಾರ್ಯಕ್ರಮವನ್ನ ಮಾಡಿದಂಥ ತೃಪ್ತಿ ತಮಗಿರ್ಬೋದು. ಈಗ ಮಕ್ಕಳೆಲ್ಲ ಮಾತಾಡಿದ್ದು ಕೇಳಿಸ್ಕೊಂಡ್ರೆ, ಪೇರೆಂಟ್ಸ್ ಮಾತಾಡೋದನ್ನ ಕೇಳಿಸ್ಕೊಂಡ್ರೆ, ನಿಮಗೆ ಯಾವ ರೀತಿ ಫೀಲ್ ಆಗ್ತಾ ಇದೆ ಈ ಕಾರ್ಯಕ್ರಮ ಬಗ್ಗೆ?
ಸುಮಾರು 3 ದಶಕದಿಂದ ಈ ಸಂಸ್ಥೆಯೊಂದಿಗೆ ಜೋಡಿಸ್ಕೊಂಡಂಥ ನನಗೆ ನಾವು ಸಾಕಷ್ಟು ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬಂದಿದ್ದೇವೆ. ಶೈಕ್ಷಣಿಕವಾಗಿ ಏನಾದರೂ ಮಾಡಬೇಕನ್ನುವಂಥ ಮಹದುದ್ದೇಶ ನನ್ನಲ್ಲಿತ್ತು. ಕಳೆದ ಬಾರಿ ನಮ್ಮ ಸಮಿತಿ ಏನು ರಚನೆ ಆಯಿತು, ಅಧ್ಯಕ್ಷರು ನೇರವಾಗಿ ಹೇಳಿರೋದು, ನೀವು ಈ ಬಾರಿ ಶಾರದಾ ಸಮಿತಿಯನ್ನು ಚುಕ್ಕಾಣಿ ಹಿಡಿಬೇಕು ಅಂತ. ಅದಕ್ಕೆ ಮನಸ್ಫೂರ್ತಿ ಒಪ್ಪಿಕೊಂಡು ಕಾರ್ಯಕ್ರಮ ಹಮ್ಮಿಕೊಳ್ಳುವತ್ತ ನಾನು ದೃಢ ನಿರ್ಧಾರವನ್ನು ತೆಗೆದುಕೊಂಡೆ. ಪ್ರಪ್ರಥಮವಾಗಿ ಆರೋಗ್ಯ ಶಿಬಿರ, ಅದು ಅತ್ಯಂತ ಯಶಸ್ವಿಯಾಯಿತು. ಸುಮಾರು 500 ಜನಕ್ಕೂ ಮೇಲ್ಪಟ್ಟು ಆ ಶಿಬಿರವನ್ನು ಚಂದಗಾಣಿಸಿಕೊಟ್ರು. ಅಷ್ಟಕ್ಕೂ ಸಹಾಯ ನಮ್ಮ ಸಂಪೂರ್ಣ ಸಮಿತಿ. ತದನಂತರ ಇದು ಆರೋಗ್ಯ ಶಿಬಿರ ತರಾತುರಿಯಲ್ಲಿ ಯಾಕೆ ಮಾಡಿದ್ದೀವಿ ಅಂತಂದರೆ, ಈಗಷ್ಟೇ ಮಕ್ಕಳಿಗೆ SLC PUC ಪರೀಕ್ಷೆ ಮುಗಿದಿದೆ, CET ಮುಗಿದಿದೆ, ಬರೋ ವಾರದಲ್ಲಿ CET ಎಕ್ಸಾಮ್ ಬರಲಿಕ್ಕಿದೆ. ತದನಂತರ CET ಆದ ನಂತರ ಅವ್ರು ಹೋಗಬೇಕಾಗಿರುವಂತಹದ್ದು ತನ್ನ ಜೀವನದ ಬಗ್ಗೆ ಸೆಲೆಕ್ಟ್ ಮಾಡಿಕೊಳ್ಳುವಂಥ ಸಬ್ಜೆಕ್ಟ್ಗಳನ್ನ ಆಯ್ದುಕೊಳ್ಳಿಕ್ಕೋಸ್ಕರ. ಈ ಸಮಯ ಪ್ರಸಕ್ತವಾದ ಸಮಯ ಅಂತ ನನ್ನ ಮನದಲ್ಲಿ ಬಂದಿತ್ತು. ಈಗೇನು ಮಕ್ಕಳು ತಿಳ್ಕೊಂಡು ಹೋಗಿದ್ದಾರೆ, ಇದನ್ನು ಅವ್ರು ನೆಕ್ಸ್ಟ್ ಇಂಟರ್ವ್ಯೂವಲ್ಲಿ ಯಾವುದೇ ಕಾಲೇಜಿಗೆ ಹೋದರೂ ಕೂಡ ಒಂದಷ್ಟು ಆಯ್ಕೆಯ ವಿಷಯಗಳನ್ನ ಪಡೆಯಬಹುದು ಅನ್ನುವಂಥ ಈ ಸಮಯ ಅದಕ್ಕೋಸ್ಕರ ಗುರುತಿಸ್ಕೊಂಡಿರುವಂಥದ್ದು. ಅದು ನಮಗೆ ಗೊತ್ತಿಲ್ಲ. ಇಡೀ ಸಮಿತಿ ನಮ್ಮೊಂದಿಗಿದ್ದು ಇಷ್ಟು ಬೇಗ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಸಹಾಯ ಮಾಡೋದ್ರಲ್ಲಿ ಒಂದಷ್ಟು ಜನರ ಹೆಸರು ಆಮೇಲೆ ಹೇಳ್ತೀನಿ ನನಗೆ, ಯಾಕಂದರೆ ಅವರು ಬಹಳ ಸಹಕಾರಿಯಾಗಿದ್ದಾರೆ. ನನ್ನ ಈ ಕಾರ್ಯಕ್ರಮ ನಾವೇನು ಸಮಿತಿಯಿಂದ ಮಾಡಿದ್ದೀವಿ, ಇದನ್ನು ನಾನು ಒಂದಷ್ಟು ಕಡೆ ಹಂಚಿಕೊಂಡಿದ್ದೆ, ಇದು ಮಾಡಿದ್ರೆ ಹೇಗೆ ಅಂತ. ಭಾಳಷ್ಟು ಅವರು ಬುದ್ಧಿವಂತರು ಕೂಡ ಹೌದು, ಇದನ್ನು ನಡೆಸಿದವರು ಕೂಡ ಹೌದು. ಅವ್ರು ನೇರವಾಗಿ ಹೇಳಿರೋದು ಈ ಕಾರ್ಯಕ್ರಮ ಸಫಲತೆ ಕಷ್ಟ ಇದೆ ಅಂತ. ಅಂದರೆ ಅವರ ಮೈಂಡಲ್ಲಿ ಬಂದುಬಿಟ್ಟಿದೆ, ಇವತ್ತಿನ ಕಾಲಘಟ್ಟದಲ್ಲಿ ಮಕ್ಕಳು 4-6 ಗಂಟೆ ಮೊಬೈಲ್ ಬಿಟ್ಟು ಭಾಷಣವನ್ನು ಕೇಳಲಿಕ್ಕೆ ನಿಲ್ತಾರೆ ಅಂತಂದರೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು ನೇರವಾದ ಅವರ ನುಡಿ. ನನಗೆಲ್ಲೋ ಒಂದು ಕಡೆ ಅಳುಕಿತ್ತು, ಈ ಕಾರ್ಯಕ್ರಮ ಹೇಗಾಗ್ಬೋದು ಅಂತ. ಯಾವತ್ತು ನಾನು 1 ತಿಂಗಳ ಹಿಂದೆ ಶರತ್ ಅಯ್ಯಂಗಾರನ್ನ ಮೀಟ್ ಆದೆ, ನಮ್ಮ ಸಮಿತಿ ನಾವು ಅಷ್ಟು ಜನ ಕೂತಾವಾಗ ನನಗನ್ಸಿರೋದು ಅವರ ಭಾಷಣವನ್ನು ನೋಡಿ ನಾವೇ 1 ಗಂಟೆ 10 ನಿಮಿಷ ಅವ್ರ ಹತ್ರ ಮಾತಾಡಿದ್ದೇವೆ. 10 ನಿಮಿಷ ಕೂಡ ನಮಗೆ 1 ಗಂಟೆ 10 ನಿಮಿಷ ಕೂಡ ಅದು 10 ನಿಮಿಷದಷ್ಟು ಸಮಯ ತೆಗೆದುಕೊಂಡಂಥ ಒಂದು ಅನುಭವ ಆಗಿದ್ದರಿಂದ ನಾನು ಅವ್ರನ್ನ ನೇರವಾಗಿ ಅಪ್ರೋಚ್ ಮಾಡಿರುವಂಥದ್ದು, ಬನ್ನಿ ನಮ್ಮ ಸಂಸ್ಥೆ ಒಟ್ಟಿಗೆ ಕೈ ಜೋಡಿಸಿ ಅಂತ. ಅವರು ಸಂಪೂರ್ಣವಾಗಿ ಬಂದು ನಮ್ಮೊಟ್ಟಿಗೆ ಇವತ್ತು ಚಂದ ಮಾಡಿಸಿಕೊಟ್ಟಿದ್ದಾರೆ. ಎಲ್ಲ ಕಾರ್ಯಕ್ರಮವೂ ಕೂಡ ನಮ್ಮ ಸಂಪೂರ್ಣ ಸಮಿತಿಯ ಸಹಕಾರದಿಂದ ಆಗಿದೆ. ಮುಂದಿನ ದಿನಗಳಲ್ಲಿ ಹೀಗೆ ಮಾಡಿ ಇನ್ನೂ ಒಂದಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು ಕೊಡಿ ಅನ್ನುವ ಅಧ್ಯಕ್ಷರ ಅಭಿಲಾಷೆಯನ್ನು ನಾವು ಈಡೇರಿಸ್ತೀವಿ ಅನ್ನೋ ಒಂದು ಭಾವನೆಯೊಂದಿಗೆ ಖುಷಿಯಾದಂಥ ಕ್ಷಣವನ್ನು ಹಂಚಿಕೊಂಡಿದ್ದೇನೆ. ಧನ್ಯವಾದಗಳು. ಇದನ್ನು ವಿಸ್ತರಿಸುವಂಥ ನಮ್ಮ ಕುಡ್ಲದ ಕಿರಣ್ ಅವರಿಗೂ ಕೂಡ, ನಮ್ಮ ಉಡುಪಿ ಕಿರಣ್ ಅವರಿಗೂ ಕೂಡ ನನ್ನ ಧನ್ಯವಾದ ತಲುಪಿಸ್ತೇನೆ. ಓಕೆ, ಥ್ಯಾಂಕ್ ಯು. ಈ ಒಂದು ಕಾರ್ಯಕ್ರಮ ಸಂಘದಲ್ಲಿ ಆಗಬೇಕು ಅಂತ ಎಣಿಸಿದಾಗ ಬಹುಶಃ ಸಮಿತಿ ಸಭೆಯಲ್ಲಿ ಮೊದಲು ಇದ್ರ ಬಗ್ಗೆ ಪ್ರಸ್ತಾಪವನ್ನು ಮಂಡನೆ ಮಾಡಿದ್ದು ಮತ್ತು ಕಾರ್ಯಕ್ರಮದ ರೂಪುರೇಷೆಗಳನ್ನು ಮಂಡನೆ ಮಾಡಿದ್ದು ನಮ್ಮ ಸಮಿತಿ ಸದಸ್ಯರಾದಂಥ ಕುಮಾರ್ GS ಅವರು. ಕುಮಾರ್ GS, ಈ ಕಾರ್ಯಕ್ರಮ ಯಾವ ರೀತಿ ಫಲವನ್ನು ಕೊಟ್ಟಿದೆ, ಏನಾದರೂ ಸಂತೋಷವನ್ನು ನಿಮ್ಮ ಮನಸ್ಸಿಗೆ ತಂದಿದೆಯಾ? ನಮಸ್ಕಾರ, ಕುಮಾರ್ GS. ನಾನು ಈ ಸಮಿತಿ ಸೇರ್ಕೊಂಡು 6 ತಿಂಗಳಾಯಿತು. ನವೆಂಬರ್ಲಿ ನಾನು ಫಸ್ಟ್ ಮೀಟಿಂಗಲ್ಲೇ ನನ್ನ ಪ್ರಸ್ತಾಪವನ್ನು ಅಧ್ಯಕ್ಷರ ಬಳಿ ಹೇಳಿದೆ, ಕಾರ್ಯದರ್ಶಿಗಳ ಬಳಿ, ಎಲ್ಲ ಕಮಿಟಿ ಮೆಂಬರ್ಸ್ ಎಲ್ಲರೂ ಇದ್ದರು. ಫಸ್ಟ್ ಡೇನೇ ಅವರು ಚಪ್ಪಾಳೆ ಮೂಲಕ ಈ ಸ್ವಾಗತಿಸಿದ್ರು. ಅದು ನಾನು ಇವತ್ತು ನೆನಪಲ್ಲಿ ಇಟ್ಕೊಂಡಿದ್ದೀನಿ. ಬರೀ 6 ತಿಂಗಳಲ್ಲಿ ಆಗಿದ್ರು ಹೋಮ್ವರ್ಕ್ ಅಲ್ಲ, ನಾನು ಲಾಸ್ಟ್ 15-16 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಡೊಮೈನ್ನ 6 ದಿನದ ಟ್ರೈನಿಂಗ್ನ ಬರೀ 1.5 ಗಂಟೆಯಲ್ಲಿ ಹೆಂಗೆ ಹೇಳೋದು ಅನ್ನೋ ಒಂದು ಚಾಲೆಂಜ್ ಇತ್ತು. ಅದನ್ನು ಆದಷ್ಟು ಟೆಕ್ನಾಲಜಿ ಯೂಸ್ ಮಾಡಿ ತಲುಪಿಸಿದ್ದೀನಿ. ಆಲ್ರೆಡಿ ಅಧ್ಯಕ್ಷರ ಹತ್ರ 2 ಸಲ ಮಾತಾಡಿದೆ. ಹೇಳಿದ್ರು ಮುಂದಿನ ದಿನಗಳಲ್ಲಿ ಇನ್ನು ಒಳ್ಳೆ ಕಾರ್ಯಕ್ರಮ ಕೊಡೋಣ ಕುಮಾರ್, ಏನು ಯೋಚನೆ ಮಾಡಬೇಡಿ, ಅದಕ್ಕೆ ತಕ್ಕಂಥ ರಿಸೋರ್ಸ್ಗಳನ್ನ ರೆಡಿ ಮಾಡ್ಕೊಳ್ಳಿ. ಮೇ ಬಿ ನಮ್ಮದೇ ಆದ ಒಂದು ವೆಬ್ಸೈಟು, ನಮ್ಮದೇ ಆದ ಒಂದು ವಾಟ್ಸಪ್ ಗ್ರೂಪ್, ಸುಮಾರು ವಾಟ್ಸಪ್ ಗ್ರೂಪ್ ಇದೆ. ಬರೀ ಜಾಬ್ ಪೋಸ್ಟಿಂಗ್ಸ್ ನನಗೆ ಎಷ್ಟೋ ಕಡೆ ಸಬ್ಸ್ಕ್ರಿಪ್ಷನ್ ಆಗಿದ್ದೀನಿ, ಅದನ್ನೆಲ್ಲ ತೆಗೆದು ಹಾಕ್ತೀನಿ. ಸೊ ಹುಡುಗರು 10 ಜಾಬಲ್ಲಿ ನಮ್ಮ ಹುಡುಗರು ಒಂದು ಕಡೆ ಒಬ್ಬಗೆ ಅದರಿಂದ ಫಲ ಸಿಕ್ಕಿದ್ರೆ ಆ ವಾಟ್ಸಪ್ ಗ್ರೂಪ್ನ ಸಾರ್ಥಕತೆ ಆಯಿತು. ಅದೇ ಥರ ನೋಟ್ಸ್ ಕೊಡೋದು. 6 ತಿಂಗಳಾದ್ಮೇಲೆ ನೀವೇ ಹೇಳ್ದಂಗೆ ಮುಂದಿನ ದಿನಗಳ IAS IPS ಒಳ್ಳೆ ಟ್ರೈನಿಂಗ್ ಅಕಾಡೆಮಿ ಅವ್ರನ್ನ ಕರೆಸೋಣ. ಯಾಕಂದ್ರೆ ನಮ್ಮದ್ರಲ್ಲಿ ಇನ್ನೊಬ್ರು ಯಾರು ಹೊರಹೊಮ್ಮಲಿ ಮೆಡಿಕಲ್ ಫೀಲ್ಡು, ತುಂಬ ಏರೋಸ್ಪೇಸ್ ಫೀಲ್ಡು, ಅಗ್ರಿಕಲ್ಚರಲ್ ತುಂಬ ಬದಲಾವಣೆ ಆಗ್ತಿದೆ. ಆದರೆ ಎಲ್ಲದನ್ನ ಮುಂದಿನ ದಿನಗಳಲ್ಲಿ ಮಾಡೋಣ. ಈ ಅವಕಾಶ ಕೊಟ್ಟಂಥ ಸಮಿತಿಯವರಿಗೆ ಧನ್ಯವಾದಗಳು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಕುಲದೇವರು ಅನುಕೂಲ ಮಾಡಿಕೊಡ್ಲಿ ಅಂತ ಬೇಡ್ಕೊಂತೀವಿ. ಒಟ್ಟಾರೆ ಕಾರ್ಯಕ್ರಮಕ್ಕೆ ನಮಗೆ ಸಂಪೂರ್ಣವಾದ ತೃಪ್ತಿದಾಯಕವಾಗಿದೆ. ನಮ್ಮ ಆಡಿಯನ್ಸ್ ಏನು ಹೇಳಿದ್ರು ಎಲ್ಲ ನಮ್ಮ ಆಡಿಯನ್ಸ್ ಖುಷಿ ಆದರೆ ನಾನು ಆಸ್ ಎ ಟ್ರೈನರ್ ನನಗೂ ಖುಷಿ.
ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಕಾರ್ಯಕ್ರಮ ಮಾಡೋಣ. ನಿಮ್ಮ ಸಹಕಾರ ಆಗತ್ತೆ. ಓಕೆ, ಥ್ಯಾಂಕ್ ಯು. ಕ್ರೀಡಾ ಕಾರ್ಯದರ್ಶಿಗಳು ಪಿ ಜಿ ರಾಘವೇಂದ್ರ ಅವರೇ, ಬೆಳಗ್ಗೆಯಿಂದ ನಮ್ಮ ಕಾರ್ಯಕ್ರಮದಲ್ಲಿ ನೀವಿದ್ರಿ, ಅದರ ಭಾಗವಾಗಿದ್ರಿ. ಏನ್ ಅನಿಸ್ತಾ ಇದೆ ಈ ಕಾರ್ಯಕ್ರಮದ ಬಗ್ಗೆ? ನಾವು ಬಹಳಷ್ಟು ಬೇರೆ ಬೇರೆ ಕಾರ್ಯಕ್ರಮ ಮಾಡಿದ್ದೀವಿ. ಈ ಕಾರ್ಯಕ್ರಮ ಮೊದಲ ಬಾರಿ, ಸುಮಾರು ನನ್ನ ಒಂದು 27 ವರ್ಷದ ಅನುಭವದಲ್ಲಿ ಮೊದಲ ಬಾರಿ. ಮತ್ತೆ ನನ್ನ ಮಗ ಯಾವಾಗಲೂ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡಿದ್ದ ಮನೆಯಲ್ಲಿ, ಇವತ್ತು ಅವ್ನು ಕರ್ಕೊಂಬಂದಿದ್ದೀನಿ. ಸುಮಾರು ಈಗ ಒಂದು 3 ಅವರ್ ಆಯಿತು. ಭಾಳ ಇಂಟ್ರೆಸ್ಟ್ ಆಗಿ ಕೇಳ್ತಾ ಇದ್ದಾನೆ. ಆ ಕಡೆ ಈ ಕಡೆ ನೋಡಿದ್ರೆ ಭಾಳ ಇಂಟ್ರೆಸ್ಟ್ ಆಗಿ ಕೂತ್ಕೊಂಡು ಕೇಳ್ತಾ ಇದ್ದ. ಅದೊಂದು ಖುಷಿ ಆಯಿತು ಅವ್ನು ನೋಡಿ ನನಗೆ. ಇಂಥ ಕಾರ್ಯಕ್ರಮ ಇನ್ನು ಹೆಚ್ಚೆಚ್ಚು ನಡೀಬೇಕು. ಮತ್ತು ನಮ್ಮ ಹುಡುಗರಿಗೆ, ನಮ್ಮ ಸಮಾಜ ಹುಡುಗರಿಗೆ ಅನುಕೂಲ ಆಗ್ತಿದೆ. ಇದು ಭಾಳ ಸಂತೋಷದ ವಿಷಯ. ಇದೇ ನಮ್ಮ ಕುಮಾರ್ ಆಗಲಿ, ರಾಘವೇಂದ್ರ, ಸಂತೋಷ್ ಕೋಡಿ ಅವರು ಒಂದು ಉತ್ತಮವಾದ ಕಾರ್ಯಕ್ರಮ ಮಾಡಿದ್ದಾರೆ. ನಮ್ಮೆಲ್ಲರ ಬೆಂಬಲ ಯಾವತ್ತಿದೆ ಅವರು. ಒಟ್ಟಾರೆ ಒಂದು 3 ಗಂಟೆಗಳ ಕಾಲ ವಿದ್ಯಾರ್ಥಿಯನ್ನ ಮೊಬೈಲ್ನಿಂದ ಹೊರಗೆ ತಗಬರ್ತಕ್ಕಂಥ ಮಾಡುವಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಯಶಸ್ಸು ಅಂದ್ರೆ ಇದೇ ಅಲ್ವಾ ಅಂತ ನೀವು ಕೇಳ್ತಾ ಇರೋದು. ಖಂಡಿತ ಸತ್ಯ ಸರ್. ರಾಘವೇಂದ್ರ ಅವರೇ, ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಬಹಳ ಹೋರಾಟವನ್ನು ಕೊಟ್ಟಿದ್ದೀರಿ, ಬಹಳ ದಿವಸಗಳಿಂದ ಇದ್ರ ಬಗ್ಗೆ ವರ್ಕೌಟ್ ಮಾಡ್ತಾ ಇದ್ರಿ, ತುಂಬಾ ಕೆಲಸವನ್ನು ಮಾಡಿದಿರಿ ಬ್ಯಾಕ್ ಸ್ಟೇಜ್ ಅಲ್ಲಿ. ಈಗ ಟೋಟಲ್ ನಮ್ಮ ಕಾರ್ಯಕ್ರಮದ 75% ಕಾರ್ಯಕ್ರಮದ ಮುಗಿದಿದೆ. ಹಾಗೆ ನಾವೆಲ್ಲ ಅದರ ಔಟ್ಕಮ್ ಏನಿದೆ ಅಂತ ವಿದ್ಯಾರ್ಥಿಗಳಲ್ಲಿ ಮತ್ತೆ ಪೇರೆಂಟ್ಸ್ ಗಳಲ್ಲಿ ತಗೊಂಡಿದ್ದೇವೆ. ಎಲ್ಲರೂ ಬಹಳ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ತಮಗೇನು ಫೀಲ್ ಆಗ್ತಾ ಇದೆ? ಈಗ ಮೊದಲನೇದಾಗಿ ನಾವೇನು ಮೊದಲ ಪ್ರಯತ್ನ ಮಾಡಿದ್ವಿ, ಈ ಕಾರ್ಯಕ್ರಮ ಈ ರೀತಿ ಹಮ್ಮಿಕೊಳ್ಳೋಣ, ವಿದ್ಯಾರ್ಥಿಗಳನ್ನ ಸೇರಿಸೋಣ. ಬಟ್ ವಿದ್ಯಾರ್ಥಿಗಳನ್ನ ಸೇರಿಸೋದು ತುಂಬಾ ಚಾಲೆಂಜಿಂಗ್ ಆಗಿತ್ತು ನಮಗೆ. ಯಾವ ರೀತಿ ಅಪ್ರೋಚ್ ಮಾಡೋದು, ಇವಾಗ ಬೇರೆ ರೀತಿ ಈಗ ಮನೆಗೆ ಹೋಗಿ ಹೇಳಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಅವರಿಗೆ ಡೈರೆಕ್ಟ್ ಕಾಲ್ ಮಾಡಿ ಬಂದು ರಿಜಿಸ್ಟರ್ ಮಾಡಿ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ನಮಗೆ ಹೊಸ ಟೆಕ್ನಾಲಜಿಯಲ್ಲಿ ಯಾವ ರೀತಿ ಮಕ್ಕಳನ್ನ ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡ್ಬೋದು, ಅವ್ರನ್ನ ಯಾವ ರೀತಿ ಸೆಳೀಬಹುದು ಇದಕ್ಕೆ ಕಾರ್ಯಕ್ರಮಕ್ಕೆ, ಅದನ್ನೆಲ್ಲ ಪ್ರಯತ್ನ ಮಾಡಿದ್ದು ಇವತ್ತಿಗೆ ಯಶಸ್ಸು ಕಂಡಿದೆ ಅಂತ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇದಕ್ಕೆಲ್ಲ ಸಹಕಾರ ಕೊಟ್ಟಂತ ನಮ್ಮ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮತ್ತೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಬಹಳ ಸಂತೋಷ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಹಕಾರ್ಯದರ್ಶಿಗಳಾದಂತ ಉಮೇಶ್ ನಮ್ಮ ಜೊತೆ ಇದ್ದಾರೆ. ಉಮೇಶ್, ಏನ್ ಅನ್ಸ್ತಾ ಇದೆ ಕಾರ್ಯಕ್ರಮ? ಇವತ್ತಿನ ಕಾರ್ಯಕ್ರಮ ತುಂಬಾ ಸಕ್ಸಸ್ಫುಲ್ ಆಗಿದೆ, ತುಂಬಾ ಹ್ಯಾಪಿ ಆಗ್ತಾ ಇದೆ. ಈ ತರನು ನಮ್ಗೆ ರೆಸ್ಪಾನ್ಸ್ ಬರ್ತಾ ಇದೆ. ಇದು ನಮ್ಗೆ ಮುಂದೆ ಮಾಡುವಂತ ಕಾರ್ಯಕ್ರಮಕ್ಕೆ ತುಂಬಾ ಉತ್ತೇಜನ ಕೊಟ್ಟಾಗತ್ತೆ. ಸೊ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಹರೀಶ್, ನಮ್ಮ ಎಲ್ಲ ಸಂಘದ ಕಾರ್ಯಕ್ರಮದಲ್ಲೇ ನೀವು ನಮ್ಮ ಆಡಳಿತ ಸಮಿತಿಯಲ್ಲಿ ಇಲ್ಲದೆ ಇದ್ರು ಕೂಡ, ಹೊರಗಡೆಯಿಂದ ಆಡಳಿತ ಸಮಿತಿಯಲ್ಲಿ ಇಲ್ಲದೇನೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ಅದ್ರ ಯಶಸ್ಸಿಗಾಗಿ ಬ್ಯಾಕ್ ಸ್ಟೇಜ್ ಅಲ್ಲಿ ತುಂಬಾ ಹೋರಾಟವನ್ನ ಕೊಡ್ತೀರಿ. ಫೈನಲಿ ಒಂದು ರಿಸಲ್ಟ್ ಬಂದ್ಬಿಟ್ಟಿದೆ. ನಾವು ಇಷ್ಟೆಲ್ಲ ಮಾಡಿ ಏನಂತ ಕೇಳಿದ್ರೆ ಎಷ್ಟು ಮಕ್ಕಳು ಅದನ್ನ ತೆಗೆದುಕೊಂಡಿದ್ದಾರೆ, ಯಾವ ರೀತಿ ಅದರ ಪ್ರಯೋಜನವನ್ನು ಪಡೆದುಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಏನ್ ಹೇಳಕ್ ಇಷ್ಟಪಡ್ತೀರಿ? ಖಂಡಿತ ನಮ್ಮ ಬೆಂಗಳೂರು ಸೋಮಕ್ಷತ್ರಿಯ ಗಾಣಿಗ ಸಮಾಜದವರು ಹಾಗೂ ಶಾರದಾ ಸಮಿತಿಯವರು ಇಂಥ ಅದ್ಭುತ ಕಾರ್ಯಕ್ರಮ ಮಾಡ್ತೀನಿ ಅಂದಾಗ, ಸೊ ನಮ್ಮ ಕೈಲೂ ಏನಾಗುತ್ತೆ ಸಹಾಯ ಮಾಡ್ಬೇಕನ್ನೋ ನಮ್ಮ ಮೊದಲ ಥಾಟ್. ಯಾಕಂದ್ರೆ ಇಂಥ ಒಳ್ಳೆ ಕಾರ್ಯಕ್ರಮ ಮಾಡಿದಾಗ ನಾವು ಸುಮ್ಮನೆ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ನಮ್ಮ ಕೈಲಾದ ಅಳಿಲು ಸೇವೆ ನಾವು ಮಾಡಲೇಬೇಕು. ಸೊ ನಾವು ಈ ಕಾರ್ಯಕ್ರಮ ಹೇಗಾಗುತ್ತೆ, ಜನರ ಹೇಗೆ ರೆಸ್ಪಾನ್ಸ್ ಬರುತ್ತೆ ಅಂತೇಳಿ ನಾವು ಒಂದು ಸ್ವಲ್ಪ ಅಳುತ್ತಿನಲ್ಲಿದ್ವಿ. ಇವತ್ತು ಕ್ರೌಡ್ ನೋಡಿದ ಮೇಲೆ ನಮಗೆ ಗೊತ್ತಾಯ್ತು, ಇಷ್ಟು ನಾವು ಅಟ್ಲೀಸ್ಟು ನನ್ನ ಕೈಲಾದ ಸಹಾಯ ಮಾಡಿದಾಗ ನಂಗೆ ತುಂಬ ಪ್ರೌಡ್ ಅನಿಸ್ತಿದೆ. ಈ ಟೀಮ್ ಜೊತೆ ನಾನು ಇದ್ದಿದ್ದು. ಸೊ ಇವತ್ತು 100 ಮಕ್ಕಳು ಬಂದು ಅವರ ಅನಿಸಿಕೆಗಳು, ಅವರಲ್ಲಿದ್ದ ಡೌಟ್ಗಳನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡ್ರು. ಮೇಯ್ನ್ ಆಗಿ ನನ್ನ ಕುಟುಂಬದ 4 ಜನ ಅಕ್ಕನ ಮಕ್ಕಳು, ನಮ್ಮ ರಿಲೇಷನ್ ಮಕ್ಕಳೆಲ್ಲ ಬಂದಿದ್ರು. ಅವರಿಗೆಲ್ಲ ತುಂಬಾ ಡೌಟ್ಸ್ ಇತ್ತು. ಸೊ ಈ ಕಾರ್ಯಕ್ರಮದ ಮೂಲಕ ಅವ್ರಿಗೆ ನಿವಾರಣೆ ಆಗಿದೆ. ನಾವು ಎಷ್ಟೇ ಅವ್ರಿಗೆ ಗೈಡ್ಲೈನ್ಸ್ ಕೊಟ್ಟರು ಸೊ ಅದೊಂದು 50% ಅಷ್ಟೇ. ಬಟ್ ಇವತ್ತಿನ ಕಾರ್ಯಕ್ರಮ ನೋಡಿದ್ಮೇಲೆ ಅವ್ರಿಗೆ ಸಂಪೂರ್ಣವಾಗಿ ಅವರಿಗೆ ಮನವರಿಕೆ ಆಗಿದೆ. ಇಂತಿಂಥ ಕೋರ್ಸ್ಗಳಿದ್ದಾವೆ, ಇಂತಿಂಥ ಒಳ್ಳೆ ಸಂಸ್ಥೆಯವ್ರನ್ನೆಲ್ಲ ಕರೆದು ಕಾರ್ಯಕ್ರಮ ಮಾಡಿದ್ದಾರೆ ಅಂತೇಳಿ ತುಂಬಾ ಖುಷಿ ಆಗುತ್ತೆ. ಹಾಗೆ ವಿದ್ಯಾಭ್ಯಾಸಕ್ಕೆ ಏನ್ ಪ್ಲಾಟ್ಫಾರ್ಮ್ ಬೇಕು ನಮ್ಮ ಸಮಿತಿಯವರು ಇವತ್ತು ಕೊಟ್ಟಿದ್ದಾರೆ. ವಿದ್ಯಾಭ್ಯಾಸ ಆದ ನಂತರ ಉದ್ಯೋಗನೂ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಸೆಕ್ಷನ್ ಅಲ್ಲಿ ಉದ್ಯೋಗದ ಬಗ್ಗೆ ಸ್ವಲ್ಪ ನಮ್ಮ ದಾನಿಗಳು ಮತ್ತೆ ಉನ್ನತ ಹುದ್ದೆಯಲ್ಲಿ ಇರೋರೆಲ್ಲ ಅದ್ರ ಬಗ್ಗೆನೇ ಮಾತಾಡ್ತಾರೆ. ಸಂಪೂರ್ಣವಾಗಿ ಕಾರ್ಯಕ್ರಮಗಳ ಬಗ್ಗೆ ತೃಪ್ತಿ ಇದೆ. ಥ್ಯಾಂಕ್ ಯು. ಹರೀಶ್, ನೀವು ನನ್ನ ಜೊತೆ ಆಗ ಮಾತಾಡ್ತಾ ಈ ಪೋಸ್ಟರ್ ಬಗ್ಗೆ ಮತ್ತ ವಾಟ್ಸಪ್ ಗ್ರೂಪ್ ಏನೋ ಅದ್ರ ಬಗ್ಗೆ ಮಾತಾಡಿದ್ರಿ. ನಿಮ್ಮ ಅನಿಸಿಕೆಯನ್ನ ನಂಗೆ ಹೇಳ್ಕೊಂಡ್ರಿ. ಇದು ಏನು, ಇದು ಎಂತ? ಇದು ಬೇಸಿಕಲಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಸಾವಿರಾರು ಜಾಬ್ OBC ಹುಡುಗರಿಗಂತಾನೆ ರಿಸರ್ವ್ ಇರುತ್ತೆ. 32% ರಿಸರ್ವೇಶನ್ ಫಾರ್ ದಿ OBC ಕೆಟಗರಿ. ನಮ್ಮ ಗಾಣಿಗ ಸಮುದಾಯ 2A ಕೆಟಗರಿನಲ್ಲಿ ಬರುತ್ತೆ.
ಸೊ ಈಗ ಮುಂಬರುವ ದಿನಗಳಲ್ಲಿ ರಾಜ್ಯ ಸರ್ಕಾರದಿಂದ 50,000ಕ್ಕೂ ಹೆಚ್ಚು ಹುದ್ದೆಗಳನ್ನು ಕಾಲ್ಫಾರ್ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಸುಮಾರು 50,000, 15,000 ಶಿಕ್ಷಕರು, 8,000 ಪೊಲೀಸ್ ಇಲಾಖೆ ಹಾಗೂ ವಿವಿಧ ಇಲಾಖೆಯಿಂದ ಅನುಮೋದನೆ ದೊರೆತಿದೆ. ಕೆಲವೇ ದಿನಗಳಲ್ಲಿ ನೋಟಿಫಿಕೇಶನ್ ಬರುತ್ತೆ. 50,000 ಅಂತ ಹೇಳಿದ್ರು ಅದರಲ್ಲಿ ನಮ್ಮ ಕ್ಯಾಟಗರಿ 2A OBC ಅವರಿಗೆ 32% ರಿಸರ್ವೇಶನ್. ಅಂದಾಜು ನಿಮಗೆ 50,000 ರೂಪಾಯಿಗೆ 32% ಅಂತ ಹೇಳಿದ್ರೆ ಆಲ್ಮೋಸ್ಟ್ 15,000 ಹತ್ರ 14ರಿಂದ 15,000 ಕ್ಯಾಟಗರಿ ಅವರು ಎಲಿಜಿಬಲ್ ಇದ್ದಾರೆ. ಅದರಲ್ಲಿ ಕನ್ನಡ ಮಾಧ್ಯಮ, ಗ್ರಾಮೀಣ, ಅಂಗವಿಕಲ ಅಥವಾ ಕ್ರಿಮಿಲೇಯರು, ನಾನ್ ಕ್ರಿಮಿಲೇಯರು ಅಥವಾ ಯಾವುದಿಲ್ಲ ಲಕ್ಷಾಧಿಪತಿ, ಕೋಟ್ಯಾಧಿಪತಿ ಮಕ್ಕಳು ಸಮೇತ ಜನರಲ್ ಕ್ಯಾಟಗರಿನಲ್ಲಿ ಎಕ್ಸಾಮ್ ಬರೆದು ಬರೀಬಹುದು. ಮುಂಬರುವ ದಿನಗಳಲ್ಲಿ KAS ಕರೀತಿದ್ದಾರೆ ಕರ್ನಾಟಕದಲ್ಲಿ, SDA, FDA, ಆರೋಗ್ಯ ಇಲಾಖೆ ಎಲ್ಲಾ ಇಲಾಖೆನಲ್ಲೂ ಬರೀತಿದ್ದಾರೆ. ಸೊ ನಾನು ಗೌರ್ಮೆಂಟ್ ಜಾಬ್ ತೆಗೆದುಕೊಳ್ಳುವಾಗ ನನಗೆ ಯಾವ್ದು ಇನ್ಫಾರ್ಮೇಶನ್ ಇಲ್ಲ. 1-2-3 ಇಲಾಖೆಯಿಂದ ನನಗೆ ಇನ್ಫಾರ್ಮೇಶನ್ ಬರ್ತಾ ಇತ್ತು. ಆದ್ರೆ ಇವತ್ತು ವಾಟ್ಸಪ್ ಅಥವಾ ಬೇರೆ ಬೇರೆ ಮಾಧ್ಯಮದಲ್ಲಿ ನಿಮಗೆ ಜನವರಿನಲ್ಲಿ ಒಂದು 50 ವೇಕೆನ್ಸಿ ಕರೆದ್ರೆ ಅಥವಾ 1000 ವೇಕೆನ್ಸಿ ಕರೆದ್ರು ರೀಚ್ ಆಗ್ತಿದೆ. ಆದ್ರೆ ನಮ್ಮ ಸಮುದಾಯದವರಿಗೆ ಅದು ರೀಚ್ ಆಗ್ತಿಲ್ಲ. ಆ ಉದ್ದೇಶಕ್ಕೋಸ್ಕರ ನಾವು ನಮ್ಮ ಸಮಿತಿಯವರಿಗೋಸ್ಕರ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿದೀವಿ. ಅದರಲ್ಲಿ ಲಿಂಕ್ಗಳಿರ್ತವೆ, ಯಾವ್ಯಾವ ಜಾಬ್ ನೋಟಿಫಿಕೇಶನ್ ಬರುತ್ತೆ. ಸೊ ಅದನ್ನ ಆ ಗ್ರೂಪ್ ನಲ್ಲಿ ಹಂಚ್ಕೊಂತೀವಿ. ನಮಗೆ ಉದ್ಯೋಗ ಕೊಡಿಸ್ಲಿಕ್ಕೆ ಆಗೋದಿಲ್ಲ, ಆದ್ರೆ ಉದ್ಯೋಗದ ಮಾಹಿತಿಯನ್ನು ನಾವು ಕೊಡ್ಬೋದು. ಅಟ್ಲೀಸ್ಟ್ ಈಗ ಮುಂಬರುವ ದಿನಗಳಲ್ಲಿ 15,000 OBC ರಿಸರ್ವೇಶನ್ ಅಲ್ಲಿ ನಮ್ಮವರು ಒಂದು 10 ಅಥವಾ 100 ಜನ ಅಪ್ಲಿಕೇಶನ್ ಪಡೆದುಕೊಳ್ಳಿ ಅನ್ನೋದು ನನ್ನ ಉದ್ದೇಶ. ಓಕೆ, ಒಳ್ಳೆಯ ಆಸೆನ ತಾವು ಇಟ್ಕೊಂಡಿದ್ದೀರಿ. ಏನ್ ಎಣಿಸ್ಕೊಂಡಿದ್ದೀರಿ ಅದು ಆಗ್ಲಿ. ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ತಾವು ಯಾವಾಗಲೂ ಸಾಥ್ ಕೊಡ್ತಾ ಇದ್ದೀರಿ. ಮುಂದೆಯೂ ಕೂಡ ನಮ್ಮ ಸಂಸ್ಥೆ ಮಾಡುವಂತ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಸಹಕಾರ ಇರಲಿ.